ನನ್ನ ತಂದೆ ಬಗ್ಗೆ ಒಂಚೂರು ಹೇಳ್ಬೇಕು. ನನ್ನ ತಂದೆಗೆ 80 ವರ್ಷ ತುಂಬಿ ದಿವಸ ಆಗಿರ್ಬೇಕು. ಅವರೊಂದು ಅಪೇಕ್ಷೆ ಹೇಳಿದ್ರು. ನಮ್ಗೆಲ್ಲ ಆಶ್ಚರ್ಯ, ಗಾಬರಿ ಎಲ್ಲ ಆಯ್ತು. ಅಲ್ಲಪ್ಪ, ನಾನೊಂದು ಸ್ಕೂಟರ್ ತಗೋಬೇಕು ಅಂತ ಮಾಡಿದ್ದೇನೆ ಅಂತ ನಮ್ಮ ತಂದೆ. ಸ್ಕೂಟರ್ ಯಾಕೆ, ಕಾರ್ ಇದೆಯಲ್ಲ ಅಂತ ಕೇಳಿದ್ವಿ ನಾವು. ನೋಡು, ನಮ್ಗೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಮತ್ತೆ ಯಾರ ಮನೆಗಾದ್ರೂ ಹೋಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ನಾ ಸ್ವತಂತ್ರವಾಗಿ ಇರ್ಬೇಕಪ್ಪ. ಆ ಕಾರ್ ಡ್ರೈವರು ಬರೋದು ನನಗೋಸ್ಕರ ಕಾಯ್ಕೊಂಡಿರೋದು ಹೊರಗಡೆ ನನಗಿಷ್ಟ ಇಲ್ಲ ಅಂದ್ರು. ಅವ್ರು ತೀರ್ಮಾನ ಮಾಡೇ ಬಿಟ್ಟಿದ್ರು. ಆದ್ರೆ ಆ ವಯಸ್ಸಿಗೆ ಸ್ಕೂಟರ್ ತಗೋಬೇಕು ಅಂದ್ರೆ ಕಷ್ಟ, ಕೊಡ್ಸಲ್ಲ, ಪರ್ಮಿಷನ್ ಕೊಡಲ್ಲ. ನನ್ನ ಹೆಸರಿಗೆ ತಗೊಂಡೆ. ಅವ್ರು ತಮಾಷೆ ಮಾಡಿದೆ, ಅಣ್ಣ 80 ವರ್ಷಕ್ಕೆ ಸ್ಕೂಟರ್ ತಗೊಂಡು ಪ್ರಪಂಚದ ಮೊದಲ ವ್ಯಕ್ತಿ ಅಂತ ಹೆಸರು ದಾಖಲೆ ಆದ್ರೂ ಆಶ್ಚರ್ಯ ಇಲ್ಲ ನಿಂದು ಅಂದೆ. ಹೌದಾ, ಆದ್ರೆ ಆಗ್ಲಿ ಬಿಡು, ದಾಖಲೆ ಆಗ್ಲಿ ಅಂದ್ರು. ಸುಮಾರು 3 ವರ್ಷ ಅವ್ರ ಸ್ಕೂಟರ್ನ ಚೆನ್ನಾಗಿ ಬಳಸಿದ್ರು. ಅವ್ರ ಸ್ಕೂಟರ್ ಹೋಗೋದನ್ನ ನೋಡಿ ತರುಣರು ಕೂಡ ಬೆರಗಪಟ್ಟದುಂಟು. ನಾವೇ ಅವ್ರಿಗೆ ಹೇಳಿದ್ವಿ, ಅಣ್ಣ ಸ್ಕೂಟರ್ ಬಳಸೋದು ಬೇಡ. ಈಗ ತರುಣರಿಗೆ ದ್ವಿಚಕ್ರ ವಾಹನ ಓಡಿಸೋದು ಅಪಾಯಕಾರಿ, ಬೆಂಗಳೂರು ಅಂತ ಊರಲ್ಲಿ ಅಪಾಯಕ್ಕೆ ಸಿಕ್ಕಾಕೊಳ್ಳೋದು ಬೇಡ ಅಂದೆ. ಅವ್ರು ನಕ್ಬಿಟ್ಟು, ಅವ್ರು ಹಾಗೆ ಓಡಿಸಿದ್ರೆ ಅವ್ರಿಗೂ ಅಪಾಯ, ನಮಗೂ ಅಪಾಯ, ನಾನು ಹಾಗೆ ಓಡಿಸೋದಿಲ್ಲ, ನಾನು ಸರಿಯಾಗಿ ಓಡಿಸ್ತೇನೆ ಅಂದ್ರು. ಆದ್ರೂ ನಮ್ಮ ಮಾತಿಗೆ ಒಪ್ಪಿ ಸ್ಕೂಟರ್ ಓಡಿಸೋದು ನಿಲ್ಸಿದ್ರು. ಒಂದ್ ದಿವಸ ಸಂಜೆ ಮಾತಾಡ್ತಾ ಕೂತಾಗ, ನಾನು ಯಾವ್ದಾದ್ರು ಕೆಲಸ ಹುಡ್ಕೊಳ್ಬೇಕೋ, ಹೊತ್ತು ಹೋಗೋದು ಕಷ್ಟ, ನೀನ್ ಯಾವ್ದೋ ಒಂದು ಕೆಲಸ ಕೊಡಿಸು, ಚೆನ್ನಾಗಿ ಮಾಡ್ತೇನೆ ಅಂದ್ರು. ಅಂದ, ಅಣ್ಣ ಅಷ್ಟು ವರ್ಷ ಕೆಲಸ ಮಾಡಿ ಸಾಕಾಗಿಲ್ವಾ, ಆರಾಮಾಗಿರು, ಅತ್ಯಂತ ಎತ್ತರದ ಹುದ್ದೆಗಿದ್ದೆ, ನೀನು ಚೆನ್ನಾಗಿದ್ದೆ, ಯಾಕೆ ಮಾಡಿದೆ ಕೆಲಸ, ಸಾಕ್ಬಿಡು ಅಂದೆ. ನಾನ್ ಹೇಳಿದೆ, ಅಣ್ಣ ಒಂದ್ ಕೆಲಸ ಮಾಡು, ನಿನಗ್ ಬೇಜಾರಾದ್ರೆ ಮನೆ ಹತ್ರ ಪಾರ್ಕ್ ಇದೆ, ಆ ಪಾರ್ಕಿಗೂ ಸಾಯಂಕಾಲ ಸಾಕಷ್ಟು ಜನ ತಿರುಗಾಡಕ್ ಬಂದಿರ್ತಾರೆ, ನಿಮ್ಗೆ ಸ್ನೇಹ ಆಗ್ತದೆ, ಅವ್ರ ಸ್ವಲ್ಪ ಮಾತಾಡದ ಹೊತ್ತು ಹೋಗ್ತದೆ ಅಂದೆ. ಅವ್ರ ಉತ್ತರ ಬಹಳ ಆಶ್ಚರ್ಯ ತಂತು ನನಗೆ. ಅವ್ರ ಏನ್ ಉತ್ತರ ಕೊಟ್ಟರು ಗೊತ್ತಾ? ಚೇಚೆ, ಅಲ್ಲೇನ್ ಹೋಗೋದು, ಅಲ್ಲಿ ಬರೀ ಒಂದ್ 50-60 ವರ್ಷ ಮುದುಕರು ಬಂದಿರ್ತಾರೆ, ಕೆಲವರು ಪೆನ್ಷನ್ ಆದವ್ರು ಬಂದಿರ್ತಾರೆ, ಅಲ್ಲಿ ಕಟ್ಟೆ ಮೇಲೆ ಕೂತ್ ಖಾಲಿ ಹರಟೆ ಹೊಡಿತಾರೆ, ಕೆಲ್ಸಕ್ಕೆ ಬರಲಾರ್ದು ಹರಟೆ, ನನಗೇನ್ ಕೆಲಸ ಅವ್ರ ಜೊತೆಗೆ ಅಂದ್ರು. ನಮ್ಗೆಲ್ಲ ಭಾರಿ ನಗು ಬಂತು. ಇವರಿಗೆ 84 ವರ್ಷ ವಯಸ್ಸು, 60 ವರ್ಷದವ್ರನ್ನ ಮುದುಕರು ಅಂತ ಕರೀತಾರೆ. ತಮಗೆ ಅವ್ರಿಗಿಂತ ಹೆಚ್ಚು ವಯಸ್ಸಾಗಿದೆ ಅಂತ ಕಲ್ಪನೆನೇ ಬರಲಿಲ್ಲ ಅವ್ರಿಗೆ. ಆಗ ತಕ್ಷಣ ಅನಿಸ್ತು ನನಗೆ, ವಯಸ್ಸು ದೇಹಕ್ಕಾಗ್ತದೆ, ಮನಸ್ಸಿಗಲ್ಲ. ಹೊಸ ಯೋಚನೆ, ಹೊಸ ವಿಚಾರ, ಚಿಂತನೆ ಇದ್ರೆ ನಾವು ಸದಾಕಾಲ ಯುವಕರಾಗೇ ಇರ್ಬೋದಲ್ಲ. ಬರೀ ಋಣಾತ್ಮಕ ವಿಚಾರಗಳನ್ನು ತುಂಬಿಕೊಂಡಾಗ 20 ವರ್ಷಕ್ಕೆ ಮುದುಕರಾಗ್ತಾರೆ. 100ರ ಮೇಲೆ ವಯಸ್ಸಾದಂತ ಏನ್ ಮೂರ್ತಿರಾಯರು, 90ರಲ್ಲಿ ಮಾಸ್ತಿ, 70ರ ಮೇಲಿದ್ದ ಡಿವಿಜಿ, ವಿಸಿ, ಕುವೆಂಪು, ಪೂತಿನ, ಜಾಡಿ, ಟಾಟಾ, ಬಟ್ರಾನ್, ರಸೆಲ್, ಇವ್ರು ಯಾರು ಮುದುಕರಾಗ್ಲೇ ಇಲ್ಲಲ್ಲ. ನನಗೆ ಆಶ್ಚರ್ಯ ಅನ್ಸಲ್ವಾ? ಮುದುಕಲಾಗ್ಲೇ ಇಲ್ಲ, ನಾವು ತರುಣರಾಗೆ ಬದುಕಿ ಬೆಳಕು ತೋರಿಸಿದ್ರು. ಅದರಿಂದ ನಾವೆಷ್ಟೋ ಜನ ಅಂತಾರೆ, ನಮ್ಗೆ ವಯಸ್ಸಾಯ್ತಪ್ಪ, ಏನ ಹಿಂಗಿರ್ಬೇಕು ಅನ್ನೋದು. ವಯಸ್ಸಾಗದು ಚಿಂತೆ ಪಡಬಾರ್ದು, ಬೇಡ ಅಂದ್ರೂ ವಯಸ್ಸಾಗತ್ತೆ ಅಲ್ವಾ. ಮನಸ್ಸಿಗೆ ವಯಸ್ಸಾಗದೆ ಇದ್ರೆ ಸಾಕು, ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು, ಇರುವಷ್ಟು ದಿವಸ ಸಂತೋಷವಾಗಿ ಬದುಕಬೇಕು ಅಲ್ವಾ. ಕೊರಕೊಂಡು ಬದುಕೋದು ಬದುಕಾದೆ ಎಲ್ಲಾದ್ರೂ. ಅದರಿಂದ ವಯಸ್ಸಾಯ್ತು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ವಯಸ್ಸು ದೇಹಕ್ಕಾಗತ್ತೆ, ಮನಸ್ಸಿಗೆ ಆಗ್ಬಾರ್ದು. ಎಲ್ಲಿವರೆಗೂ ಮನಸ್ಸು ಅದು ಪುಟಿತಾ ಇರ್ತದೋ ಬದುಕು ಹಗರಾಗ್ತದೆ, ತುಂಬಾ ಸಂತೋಷ ಕೊಡುತ್ತೆ.